ಹೆಲ್ದಿಯಾಗಿ ನಮ್ಮ ಕೂದಲನ್ನು ಹೇಗೆ ಮೇಂಟೈನ್ ಮಾಡ್ಬೋದು, ಸ್ಕ್ಯಾಲ್ಪ್ನ ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನನಗೆ ಪರ್ಸ್ನಲಿ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸನ್ನು ಕೊಟ್ಟಿದೆ. ಸೊ ನಾನು ನಿಮ್ಮ ಮುಂದೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒನ್ ಆಫ್ ದಿ ಬೆಸ್ಟ್ ಹೇರ್ ಕೇರ್ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂದರೆ ಈ ಹೇರ್ ಮಾಸ್ಕಿಂದ. ಎಸ್, ಹೇರ್ ಮಾಸ್ಕ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಒಂದು ಬೌಲ್ಗೆ 1 ಮೊಟ್ಟೆ ಮತ್ತು 2 ಸ್ಪೂನ್ ಕರ್ಡ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತ್ಗೆ ಅನುಗುಣವಾಗಿ ನೀವು ಮೊಟ್ಟೆ ಮತ್ತು ಮೊಸರನ್ನು ಇಲ್ಲಿ ಬಳಸಬೇಕಾಗತ್ತೆ. ಇದಕ್ಕೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ಕೊಳ್ಬೋದು. ಅದು ಏನಂತ ಹೇಳಿದರೆ ಹೇರ್ ಆಯಿಲ್. ಸೊ ನೀವು ಕೊಕೊನಟ್ ಆಯಿಲ್ ಅಥವಾ ಕ್ಯಾಸ್ಟರ್ ಆಯಿಲ್ನ 2 ಟೇಬಲ್ ಸ್ಪೂನ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಅಥವಾ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಆಯಿಲ್ನ ಸ್ಕ್ಯಾಲ್ಪ್ ಮತ್ತು ಕೂದಲಿಗೆ ಚೆನ್ನಾಗಿ ಹಚ್ಚಿ ನಂತರ ಈ ಎಗ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು. ಇದು ನಾನೇ ಮನೆಯಲ್ಲಿ ಹೇರ್ ಆಯಿಲ್ ರೆಡಿ ಮಾಡ್ಕೊಂಡಿರೋದು. ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಎಗ್ ಮಾಸ್ಕ್ಗೆ ಆಯಿಲ್ ಮಿಕ್ಸ್ ಮಾಡಿಲ್ಲ, ಎಣ್ಣೆಯನ್ನು ಹಚ್ಚಿ ನಂತರ ಎಗ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡಬಹುದು ನನ್ನ ಹೇರ್ ಎಷ್ಟು ಡ್ರೈ ಆ್ಯಂಡ್ ಫ್ರೀಸಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ನಾನು ಮೊದಲು ಆಯಿಲನ್ನು ಸ್ಕ್ಯಾಲ್ಪ್ ಮತ್ತು ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಇದಾದ ನಂತರ ಎಗ್ ಮಾಸ್ಕ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಮಾಸ್ಕ್ನ ಪೂರ್ತಿ ಕೂದಲಿಗೆ ಮತ್ತು ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ತಲೆ ಕೂದಲನ್ನು ಸ್ಟ್ರಾಂಗ್, ಸಾಫ್ಟ್ ಮತ್ತು ಸಿಲ್ಕಿಯಾಗಿ ಮಾಡುತ್ತೆ, ಹೊಳಪನ್ನು ಕೊಡುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಇದನ್ನು ಯೂಸ್ ಮಾಡಿದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಆಫ್ಟರ್ 1 ಅವರ್ ಬೆಚ್ಚಗಿನ ನೀರಿನಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ರೆಗ್ಯುಲರ್ ಶ್ಯಾಂಪೂ ಮತ್ತು ಕಂಡೀಷ್ನರನ್ನು ನೀವು ಇಲ್ಲಿ ಬಳಸಬಹುದು. ಸೊ ಆಫ್ಟರ್ ಹೇರ್ ವಾಶ್ ನಿಮ್ಮ ಹೇರ್ ತುಂಬ ಶೈನಿ ಮತ್ತು ಸಿಲ್ಕಿಯಾಗಿ ಕಾಣುತ್ತೆ, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಮತ್ತೊಂದು ಯೂಸ್ಫುಲ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.